ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ರಾಜ್ಯದಲ್ಲಿ ಕೋಗಿಲು ಕದನ ಕಾವೇರಿದೆ. ಕೇವಲ ಕರ್ನಾಟಕ ಕೇರಳ ಮಾತ್ರ ಅಲ್ಲದೆ ದೇಶವ್ಯಾಪಿ ಸದ್ದು ಮಾಡ್ತಾ ಇದೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ವಿಪಕ್ಷ ನಾಯಕ ಆರ್ ಅಶೋಕ್ ಆದಿಯಾಗಿ ವಿವಿಧ ನಾಯಕರು ಪರಸ್ಪರ ವಾಗ್ದಾಳಿ ನಡೆಸುತ್ತಿದ್ದಾರೆ. ಇದೀಗ ವಿಧಾನ ಪರಿಷತ್ನ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಕೋಗಿಲು ಕದನಕ್ಕೆ ಎಂಟ್ರಿ ಆಗಿದ್ದಾರೆ. ಸರ್ಕಾರಕ್ಕೆ ಪರೋಕ್ಷವಾಗಿ ಚಾಟಿ ಬೀಸಿದ್ದಾರೆ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಬೆಂಗಳೂರಿನ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ಕೋಗಿಲು ಕ್ರಾಸ್ನ ಬಳಿ ಜಿಬಿಎ ಡಂಪಿಂಗ್ ಯಾರ್ಡ್ಗೆ ಅಂತ ಮೀಸಲಿಟ್ಟಿದ್ದಂಥ ಸ್ಥಳದಲ್ಲಿ ತಲೆ ಎತ್ತಿದ ಅಕ್ರಮ ಲೇಔಟ್ ತೆರವುಗೊಳಿಸಿದ್ದು ರಾಜಕೀಯ ನಾಯಕರಿಗೆ ಪ್ರಬಲ ಅಸ್ತ್ರ ಆಗಿದೆ. ಇದನ್ನ ತೆರವುಗೊಳಿಸುವ ಹಂತದಲ್ಲೇ ಕೂಡ ಬಿಟ್ಟಿದ್ರೆ ಅದೇನು ಕೂಡ ಆಗ್ತಾ ಇರಲಿಲ್ಲ. ಇದರಲ್ಲಿ ಕೇರಳ ನಾಯಕರು ಎಂಟ್ರಿ ಆಗಿದ್ರು. ಇದೇ ಪ್ರತಿಪಕ್ಷಗಳಾದ ಬಿಜೆಪಿ ಹಾಗೂ ಜೆಡಿಎಸ್ಗೆ ಅಸ್ತ್ರ ಆಗಿತ್ತು. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಅಲ್ಲದೆ ಪ್ರಮುಖವಾಗಿ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಸಿದ್ದರಾಮಯ್ಯ ಸರ್ಕಾರದ ನಡೆಯನ್ನ ಖಂಡಿಸಿದ್ರು. ಆಗ ಇದು ಭಾರಿ ಸದ್ದು ಮಾಡಿತು. ಕಾಂಗ್ರೆಸ್ ಸರ್ಕಾರ ಅಲ್ಪಸಂಖ್ಯಾತರನ್ನ ಕಡೆಗಣಿಸ್ತಾ ಇದೆ ಅಂತ ಆರೋಪ ಮಾಡಿದ್ರು. ಇದರಿಂದ ಕೆರಳಿದ್ದಂತಹ ಸಿದ್ದರಾಮಯ್ಯ ಸರ್ಕಾರ ಕೇರಳ ಸರ್ಕಾರಕ್ಕೆ ಸ್ಟ್ರಾಂಗ್ ಆಗಿ ಕೌಂಟರ್ ಕೂಡ ಕೊಟ್ಟಿದ್ರು. ಇದರಲ್ಲಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಹೆಚ್ಚಿನ ಮುತುವರ್ಜಿಯನ್ನ ವಹಿಸೇ ಬಿಟ್ಟಿದ್ರು. ಇದು ಬಿಜೆಪಿಗೆ ಅಸ್ತ್ರ ಆಯ್ತು ನೋಡಿ. ಅದು ಅಷ್ಟಕ್ಕೆ ನಿಂತಿದ್ರು ಕೂಡ ಏನೂ ಆಗ್ತಾ ಇರಲಿಲ್ಲ. ಆ ಬಳಿಕ ಸಿದ್ದರಾಮಯ್ಯ ಸರ್ಕಾರ ವಸತಿ ಯೋಜನೆ ಅಡಿಯಲ್ಲಿ ಬೈಯಪ್ಪನಹಳ್ಳಿ ಬಳಿ ನಿರಾಶ್ರಿತರಿಗೆ ಅಂತ ನಿರ್ಮಿಸಲಾಗಿರುವ ಅಪಾರ್ಟ್ಮೆಂಟ್ಗಳಲ್ಲಿನ ಮನೆಗಳನ್ನ ಕೋಗಿಲು ಬಡಾವಣೆ ನಿರಾಶ್ರಿತರಿಗೆ ನೀಡುವುದಕ್ಕೆ ಮುಂದಾಗಿದೆ. ಇದನ್ನ ಖಂಡಿಸಿ ಬಿಜೆಪಿ ಟೀಕಾ ಪ್ರಹಾರವನ್ನ ಮಾಡಿದೆ. ಈ ಬೆನ್ನಲ್ಲೇ ಈಗ ವಿಧಾನ ಪರಿಷತ್ನ ಸಭಾಪತಿ ಈ ಕೋಗಿಲು ಕದನಕ್ಕೆ ಎಂಟ್ರಿ ಆಗಿದ್ದಾರೆ. ಸರ್ಕಾರದ ನಡೆಯನ್ನ ಪರೋಕ್ಷವಾಗಿ ವಿರೋಧ ಮಾಡಿದ್ದಾರೆ. ಸರ್ಕಾರ ಕನ್ನಡಿಗರಿಗೆ ಮನೆಗಳನ್ನ ಕೊಡಬೇಕು. ಮೊದಲು ನಮ್ಮ ಮನೆಯವರು ಚೆನ್ನಾಗಿದ್ರೆ ಉಳಿದವರು ಚೆನ್ನಾಗಿದ್ದಂತೆ. ನಮ್ಮವ್ರಿಗೆ ಅನ್ಯಾಯ ಆಗುವುದನ್ನ ನಾನು ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ. ಸಂಕಷ್ಟದಲ್ಲಿರುವವರಿಗೆ ನ್ಯಾಯ ಕೊಡಿಸೋದಕ್ಕೆ ಧರ್ಮ ಪಕ್ಷದ ವಿಚಾರಗಳಿಬಾರದು. ಮೊದಲು ನಮ್ಮವ್ರಿಗೆ ನ್ಯಾಯ ಕೊಡಿಸ್ಲಿ. ನಾನು ಕರ್ನಾಟಕದ ನಾಗರಿಕನ ಪರವಾಗಿದ್ದೀನಿ. ನಾನು ನಮ್ಮವ್ರಿಗೆ ನ್ಯಾಯ ಕೊಡಿಸಲಿ. ಈ ಬಗ್ಗೆ ವಸತಿ ಸಚಿವ ಜಮೀರ್ ಅಹಮದ್ ರವರಿಗೆ ಪತ್ರವನ್ನ ಬರೆಯುತ್ತೇನೆ ಅಂತ ಗುಡುಗಿದ್ದಾರೆ. ಒಟ್ಟಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಕೋಗಿಲು ಕದನ ಕಾವೇರಿದೆ. ಸಿಎಂ ಸಿದ್ದರಾಮಯ್ಯ ಆದಿಯಾಗಿ ಪ್ರಮುಖ ನಾಯಕರು ಪರಸ್ಪರ ವಾಗ್ದಾಳಿ ಮಾಡ್ತಿದ್ದಾರೆ. ಈಗ ವಿಧಾನ ಪರಿಷತ್ನ ಸಭಾಪತಿ ಬಸವರಾಜ ಹೊರಟ್ಟಿ ಕೂಡ ಈ ಕದನಕ್ಕೆ ಮಧ್ಯಪ್ರವೇಶ ಮಾಡಿಬಿಟ್ಟಿದ್ದಾರೆ. ಕನ್ನಡಿಗರಿಗೆ ಸ್ಥಳೀಯರಿಗೆ ನ್ಯಾಯ ಕೊಡಿಸಿ ಅಂತ ವಸತಿ ಸಚಿವ ಜಮೀರ್ ಅಹಮದ್ ಅವರಿಗೆ ಪತ್ರವನ್ನು ಬರೆದಿದ್ದಾರೆ. ಆದ್ರೆ ಹೊರಟ್ಟಿ ಪತ್ರಕ್ಕೆ ಜಮೀರ್ ಸ್ಪಂದಿಸ್ತಾರಾ? ಅವರು ಪತ್ರ ಬರೆದ ಮಾತ್ರಕ್ಕೆ ಕನ್ನಡಿಗರಿಗೆ ಆಶ್ರಯ ಮನೆಗಳು ಸಿಗ್ತವಾ? ಇದು ಸದ್ಯದ ಪ್ರಶ್ನೆಯಾಗಿ ಉಳಿದಿದೆ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.